ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು, ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು, ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು, ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು,
ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಾನೆ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಾನೆ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್ಕಾರ ಬಡವರಿಗಂತಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಒಂದಾದಂಥದ್ದು ಏನು ಸೂರು ಇಲ್ಲದವರಿಗೆ ಸೂರು ಕೊಡಬೇಕಂತಾನೆ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ಸರ್ಕಾರ ಇವತ್ತಿನ ದಿವಸ ಏನು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ನಾವೀಗ ಬಂದಿದ್ವಿ. ಈಗ ನೋಡ್ತಾ ಇರ್ಬೋದು, ಇದೊಂದು ಆಶ್ರಯ ಮನೆ. ಇಲ್ಲೇನು ಒಟ್ಟಾರೆಯಾಗಿ 500 ಮನೆಗಳನ್ನು ಕಟ್ಟಲಾಗಿದೆ. ಆದರೆ ಇವತ್ತಿನ ದಿವಸ ಏನು 500 ಮನೆಗಳು ಕಟ್ಟಿದರೂ ಕೂಡ ಯಾವುದೇ ಒಂದು ಫಲಾನುಭವಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮನೆಗಳು ತಯಾರಾಗಿದೆ, ಆದರೆ ಫಿನಿಶಿಂಗ್ ಮಾತ್ರ ಪೆಂಡಿಂಗ್ ಇದ್ದು ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಫಿಟ್ಟಿಂಗ್ ಕೆಲಸ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಇನ್ನೂ ಉಳಿದಂತೆ ಫ್ಲೋರಿಂಗ್ ಕೂಡ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಈ ನೆಲೆಯಲ್ಲಿ ಒಟ್ಟು 500 ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯಾವುದೇ ಒಂದು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕಂತಂದರೆ ಇದು BJP ಸರ್ಕಾರ ಇದ್ದಾಗ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆವಾಗ 2022ರಂದು ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಯೋಜನೆಗೆ ಏನು ಕಟ್ಟಿದಂಥ ಕಾಂಟ್ರಾಕ್ಟರ್ಗೆ ಹಣವೇ ಕೊಟ್ಟಿಲ್ಲ. ಹಾಗಾಗಿ ಈ ಬಿಲ್ಡಿಂಗ್ಗಳು ಕೂಡ ಅರ್ಧಮರ್ಧವಾಗಿ ನಿಂತಿರೋದು. ಈಗಾಗಲೇ ಫಲಾನುಭವಿಗಳು ಕೂಡ ಏನು ಒಂದು ಫಲಾನುಭವಿಗೆ 50,000 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಅವರಿಗೆ ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಮನೆಗಳು ಇನ್ನೂ ತಯಾರಾಗಿಲ್ಲ. ಹೀಗಾಗಿ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಫಲಾನುಭವಿಗಳಿಗೆ ಇಂಥ ಯೋಜನೆಗಳ ಉಪಯೋಗ ಆಗಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.